ಫಸ್ಟ್ ಒನ್ ಸೀನಿಕ್ ಅಂದ್ರೆ ನ್ಯಾಚುರಲ್ ಬ್ಯೂಟಿ ಕಾಣಿಸುವಂಥದ್ದು. ಯಾವ ಜಾಗದಲ್ಲಿ ನಿಮಗೆ ತುಂಬಾ ನ್ಯಾಚುರಲ್ ಬ್ಯೂಟಿ ಚೆನ್ನಾಗಿ ಕಾಣಿಸ್ತಿರುತ್ತೋ ಆ ಪ್ಲೇಸ್ನ ನೀವು ಸೀನಿಕ್ ಅಂತ ಡಿಸ್ಕ್ರೈಬ್ ಮಾಡ್ಬೋದು. ಇಲ್ಲಿ ನೋಡಿ, ಯುಲ್ ಎಂಜಾಯ್ ದ ಸೀನಿಕ್ ರೂಟ್ ಆಫ್ ಮಲೆನಾಡು. ಸೊ ಮಲೆನಾಡಿನ ರೂಟ್ ಹೇಗಿರುತ್ತೆ, ನೀವು ಹೋಗೋವಾಗ ತುಂಬಾ ಸೀನಿಕ್ ಆಗಿರುತ್ತೆ, ಅಂದ್ರೆ ಸುತ್ತಮುತ್ತ ನ್ಯಾಚುರಲ್ ಬ್ಯೂಟಿ ಚೆನ್ನಾಗಿ ಕಾಣ್ತಿರುತ್ತೆ. ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ಸೀನಿಕ್ ಕೋಸ್ಟ್ ಲೈನ್. ಕೋಸ್ಟ್ ಲೈನ್ ಅಂದ್ರೆ ಕರಾವಳಿ, ಸಮುದ್ರದ ಪಕ್ಕದಲ್ಲಿ. ಸೊ ಸೀನಿಕ್ ಕೋಸ್ಟ್ ಲೈನ್ ಇದೆ. ಸೊ ಆ ರೀತಿ ಸೀನಿಕ್ ಆದ ಕೋಸ್ಟ್ ಲೈನ್ಗೆ ಇದು ಫೇಮಸ್ ಈ ಪ್ಲೇಸ್. ದ ಪ್ಲೇಸ್ ವೇರ್ ವಿ ಸ್ಟೇಡ್, ನಾವು ಇದ್ದಂಥ ಜಾಗ ಹ್ಯಾಸ್ ಅನ್ ಅಮೇಝಿಂಗ್ ಸೀನಿಕ್ ಬ್ಯೂಟಿ. ಅಂದರೆ ನಾವು ಯಾವ ಹೋಟೆಲ್ನಲ್ಲಿದ್ವಿ ಅವ್ರು ನಾವು ಯಾವ ಪ್ಲೇಸ್ನಲ್ಲಿದ್ವಿ ಅಲ್ಲಿ ಸುತ್ತಮುತ್ತ ನ್ಯಾಚುರಲ್ ಬ್ಯೂಟಿ ತುಂಬ ಚೆನ್ನಾಗಿತ್ತು, ರೈಟ್. ನೆಕ್ಸ್ಟ್ ಒನ್ ವೈಬ್ರೆಂಟ್, ಅಂದರೆ ತುಂಬ ಬ್ರೈಟ್ ಕಲರ್ಗಳಿಂದ ಕೂಡಿರೋದು, ತುಂಬ ಎದ್ದು ಕಾಣುವಂಥ ಕಲರ್ಗಳಿಂದ ಅದು ಇದ್ರೆ ನೀವು ವೈಬ್ರೆಂಟ್ ಅಂತ ಡಿಸ್ಕ್ರೈಬ್ ಮಾಡ್ಬೋದು. ಇಲ್ಲಿ ನೋಡಿ, ದ ರೂಮ್ ವಾಸ್ ಡೆಕೋರೇಟೆಡ್ ಇನ್ ವೈಬ್ರೆಂಟ್ ಕಲರ್ಸ್. ಶಿ ಆಲ್ವೇಸ್ ವೇರ್ಸ್ ಬ್ರೈಟ್ ಆ್ಯಂಡ್ ವೈಬ್ರೆಂಟ್ ಕಲರ್ ಡ್ರೆಸ್ಸಸ್. ಯಾವಾಗಲೂ ಆ ಥರ ಕಲರ್ ಡ್ರೆಸ್ಸಸ್ನೇ ಹಾಕ್ಕೊಳ್ತಾಳೆ. ಫ್ಲವರ್ಸ್ ಆಫ್ ವೈಬ್ರೆಂಟ್ ಕಲರ್ ವರ್ ಆನ್ ಈಚ್ ಟೇಬಲ್. ಎಲ್ಲ ಟೇಬಲ್ ಮೇಲೂ ವೈಬ್ರೆಂಟ್ ಕಲರ್ನ ಫ್ಲವರ್ಸ್ ಇದ್ವು. ಹೆಸ್ ಗೋಟ್ ಅ ವೈಬ್ರೆಂಟ್ ಪರ್ಸನಾಲಿಟಿ, ಅಂದರೆ ಅರ್ಥ ತುಂಬ ಎನರ್ಜೆಟಿಕ್, ತುಂಬ ಎಕ್ಸೈಟೆಡ್ ಆಗಿರೋದು, ರೈಟ್. ಅದೇ ಥರ ವೈಬ್ರೆಂಟ್ ಪೀಪಲ್, ವೈಬ್ರೆಂಟ್ ಸಿಟಿ ಅಂತ ಅನ್ಬೋದು. ನೆಕ್ಸ್ಟ್ ಎಲೆಗೆಂಟ್, ಅಂದರೆ ತುಂಬ ಸೊಗಸಾದ, ನಯವಾದ, ಗ್ರೇಸ್ಫುಲ್ ಆದಂಥ, ರೈಟ್. ನೀವು ಕನ್ನಡದಲ್ಲಿ ಸೊಗಸಾದ ಅಂತ ಎಲ್ಲಾದರೂ ವರ್ಡ್ ಬಂದರೆ ಎಲೆಗೆಂಟ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೋದು. An elegant woman, an elegant dress, elegant design, hairstyle. She's got the most elegant smile. ತುಂಬ ಸೊಗಸಾದ ನಗು ಅಂತ ಎಲ್ಲಾದರೂ ಹೇಳೋಗಿದ್ರೆ ಎಲೆಗೆಂಟ್ ಸ್ಮೈಲ್ ಅನ್ಬೋದು. ಎಲಿಗೆಂಟ್ ಅಲ್ಲ, ಎಲೆಗೆಂಟ್. ವಿ ವರ್ ಸಿಂಪ್ಲಿ ಸ್ಟನ್ಡ್ ಬೈ ಇಟ್ಸ್ ಎಲೆಗೆಂಟ್ ಬ್ಯೂಟಿ. ಸ್ಟನ್ ಆಗೋದಂದ್ರೆ ಸ್ತಬ್ಧವಾಗೋದು. ಯಾವುದರಿಂದ ಆದಿವಿ? ಬೈ ಇಟ್ಸ್ ಎಲೆಗೆಂಟ್ ಬ್ಯೂಟಿ. ದ ರೆಸ್ಟೋರೆಂಟ್ ವಾಸ್ ಸೋ ಕ್ಲಾಸಿ, ಲ್ಯಾವಿಶ್ ಆ್ಯಂಡ್ ಎಲಿಗೆಂಟ್. ಕ್ಲಾಸಿ ಅಂದರೆ ತುಂಬ ಸೊಫಿಸ್ಟಿಕೇಟೆಡ್ ಆಗಿರೋದು. ನೆಕ್ಸ್ಟ್ ಒನ್ ಡೆನ್ಸ್, ಅಂದರೆ ತುಂಬ ದಟ್ಟವಾದ, ಅಂದರೆ ಮಧ್ಯದಲ್ಲಿ ಗ್ಯಾಪ್ ಇರೋದಿಲ್ಲ, ತುಂಬ ಹತ್ತತ್ರ ತುಂಬ ಒತ್ತೊತ್ತಾಗಿ ಏನಾದರೂ ಇದ್ರೆ ಅದು ಡೆನ್ಸ್ ಆಗಿದೆ ಅಂತ ನೀವು ಹೇಳ್ಬೋದು. ಇಲ್ಲಿ ನೋಡಿ, ಡೆನ್ಸ್ ಫಾರೆಸ್ಟ್, ತುಂಬ ದಟ್ಟವಾದ ಕಾಡು. ಡೆನ್ಸ್ ಫಾಗ್, ಕ್ರೌಡ್, ಸ್ಮೋಕ್ ಅನ್ಬೋದು. ನೀವು ತುಂಬ ಹೆಚ್ಚು ಹೊಗೆ ಕಾಣಿಸ್ತಾ ಇದ್ರೆ ಡೆನ್ಸ್ ಸ್ಮೋಕ್ ಅನ್ಬೋದು, ರೈಟ್. ಯೋರ್ ಹೇರ್ ಇಸ್ ಸೋ ಡೆನ್ಸ್ ಆ್ಯಂಡ್ ಸಿಲ್ಕಿ. ಪ್ಲುಟೋನಿಯಂ ಇಸ್ ವೆರಿ ಡೆನ್ಸ್. ಸೊ ಪ್ಲುಟೋನಿಯಂ ಮೆಟಲ್ನಲ್ಲಿ ಆಟಮ್ಸ್ ತುಂಬ ಡೆನ್ಸ್ ಆಗಿ ಪ್ಯಾಕ್ ಆಗಿರುತ್ತೆ, ಅಂದರೆ ಅಲ್ಲಿ ಒಳಗಿರೋ ಆಟಮ್ಸ್ ತುಂಬ ಹತ್ತತ್ರ ಪ್ಯಾಕ್ ಆಗಿರುತ್ತೆ ಅಂತ, ಟೈಟ್ಲಿ ಪ್ಯಾಕ್ಡ್. ಶಿವಾಜಿನಗರ್ ಇಸ್ ಅ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ ಅಂತಾನೂ ಅನ್ಬೋದು. ಅಂದರೆ ಒಂದು ಏರಿಯಾದಲ್ಲಿ ತುಂಬ ಜನ ಇರ್ತಾರೆ, ಯಾವಾಗಲೂ ಕ್ರೌಡೆಡ್ ಆಗಿರುತ್ತೆ ಅದು, ಅಂದರೆ ಡೆನ್ಸ್ಲಿ ಪಾಪ್ಯುಲೇಟೆಡ್ ಅಂತೀವಿ. ಸೊ ಡೆನ್ಸ್ಲಿ ಅನ್ನೋದಿಲ್ಲಿ ಅಡ್ವರ್ಬ್. ಇಟ್ಸ್ ಅ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ. ಆ್ಯಂಡ್ ಡೆನ್ಸ್ ಅಂದರೆ ಸ್ಟುಪಿಡ್ ಅನ್ನೋ ಮೀನಿಂಗ್ ಕೂಡ ಇದೆ. ನೆಕ್ಸ್ಟ್ ಒನ್ ಸ್ಪೂಕಿ, ಅಂದರೆ ನಿಮಗೆ ಯಾವುದಾದ್ರೂ ಒಂದು ಪ್ಲೇಸ್, ಏನಾದರೂ ಒಂದು ವಸ್ತು, ಸೌಂಡ್ ಹೆದರಿಸೋ ಥರ ಇತ್ತು, ಅಂದರೆ ದೆವ್ವದ, ಭೂತದ ಥರ ಫೀಲಿಂಗ್ ಕೊಡ್ತಾ ಇದ್ದರೆ ನೀವು ಅದನ್ನು ಸ್ಪೂಕಿ ಅಂತ ಡಿಸ್ಕ್ರೈಬ್ ಮಾಡ್ಬೋದು. ದಿಸ್ ಪ್ಲೇಸ್ ಇಸ್ ರಿಯಲಿ ಸ್ಪೂಕಿ ಅಟ್ ನೈಟ್, ಅಂದರೆ ಭೂತ ಇದೆ ಆ ಥರ ಫೀಲಿಂಗ್, ಆ ಥರ ಹೆದರಿಕೆ ಆಗ್ತಾ ಇದ್ದರೆ ಈ ಥರ ಡಿಸ್ಕ್ರೈಬ್ ಮಾಡ್ತೀವಿ. ಕ್ಯಾನ್ ಯು ಹಿಯರ್ ಸಮ್ ಸ್ಪೂಕಿ ಸೌಂಡ್ ಅಂತ ನೀವು ಕೇಳ್ಬೋದು, ಅಂದರೆ ಆ ಥರ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆ ಅಂದರೆ, ರೈಟ್. The whole place has a bit spooky atmosphere, right? ಅರ್ಥ ಆಯ್ತಲ್ಲ? ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.